ಸಖತ್ ಈಸಿಯಾಗಿ ಇಷ್ಟೊಂದು ಪ್ಲೀಟ್ಸ್ ಮಾಡೋದು ಹೆಂಗಂತ ನೋಡೋಣ. ಸ್ಕಿಪ್ ಮಾಡಿದ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಫಸ್ಟ್ ಪ್ಲೀಟ್ ನಿಮಗೆ ವಿಸಿಬಲ್ ಆಗೋದು ಎಷ್ಟು ವೈಡರ್ ಬೇಕು ಅದನ್ನು ಫೋಲ್ಡ್ ಮಾಡಿ ಅರೇಂಜ್ ಮಾಡಿ. ಅಂಡ್ ದೆನ್ ಅದರ್ ಎಂಡ್ ಆಫ್ ದ ಫ್ಯಾಬ್ರಿಕ್ ತಗೊಬಂದು ಎಕ್ಸಾಕ್ಟಾಗಿ ಆ ಫೋಲ್ಡ್ ಓಪನ್ ಮಾಡಿದೆ ಅದ್ರ ಮೇಲೆ ಇಟ್ಟು ಐರನ್. ಇದೇ ಥರ 4 ಟೈಮ್ಸ್ ಮಾಡ್ತೀವಿ. ನಾನು ಮಾಡ್ತಿರೋದು ಬಂದು 3rd ಟೈಮ್. ಆ್ಯಂಡ್ ಇಷ್ಟು ಪುಟ್ಟದಾಗ ಬಂದರೆ 4 ಟೈಮ್ಸ್ ಫೋಲ್ಡ್ ಮಾಡ್ತೀವಿ. ಆ್ಯಂಡ್ ದೆನ್ ಕಂಪ್ಲೀಟಾಗಿ ಫೋಲ್ಡಿಂಗ್ಸ್ ಎಲ್ಲ ರಿಲೀಸ್ ಮಾಡಾದ್ಮೇಲೆ ಸ್ಯಾರಿನ ಸೀದಾ ಮಾಡ್ಕೊತೀವಿ. ಸೊ ದ್ಯಾಟ್ ಫಸ್ಟ್ ಪ್ಲೀಟ್ ಬಂದು ನನ್ನ ಕಡೆ ಸಿಗುತ್ತೆ. ಆ್ಯಂಡ್ ಇಲ್ಲೇನು ಮಾಡಬೇಕು ಅಂದರೆ ಎಲ್ಲ ಲೈನ್ಸ್ನೂ ಹೋಲ್ಡ್ ಮಾಡ್ತಾ ಬರಬೇಕು. ಯಾವ ಲೈನ್ಸ್ನೂ ಸ್ಕಿಪ್ ಮಾಡೋಂಗಿಲ್ಲ. ಇಲ್ಲಿ ನೋಡಿ ನಾನು ಕ್ಲೋಸಪ್ಪಲ್ಲಿ ತೋರಿಸ್ತಿದ್ದೀನಿ. ಎಲ್ಲ ಲೈನ್ಸ್ನೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಹೋಲ್ಡ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಪ್ಲೀಟ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಈಗ ನಾನು ಒಂದು ಟೇಬಲ್ ಪೆಗ್ ಹಾಕಿ ಲಾಕ್ ಮಾಡಿ ಆ ಲೈನ್ಸ್ನೆಲ್ಲ ಒಂದೊಂದೇ ಪುಲ್ ಮಾಡಿ ಲಾಕ್ ಮಾಡ್ತಿದ್ದೀನಿ. ಸೊ ದಟ್ ಯಾವ ಪ್ಲೀಟೂ ಇನ್ ಬಿಟ್ವೀನ್ ಮಿಸ್ ಆಗದೆ ಪ್ರಾಪರಾಗಿ ಎಲ್ಲ ಪ್ಲೀಟೂ ಸಿಗುತ್ತೆ. ಒನ್ಸ್ ಫಾರ್ ಆಲ್ ಎಲ್ಲ ಪ್ಲೀಟು ಅರೇಂಜ್ ಮಾಡ್ಕೊಂಡಾದ್ಮೇಲೆ ಒಂದು ಪಿನ್ ಇಟ್ಟು ಸೆಕ್ಯೂರ್ ಮಾಡಿ ಥ್ರೂ ಔಟ್ ದ ಪಲ್ಲು ವಿಚ್ ಮೀನ್ಸ್ ಶೋಲ್ಡರ್ ಪಿನ್ ಮಾರ್ಕಿಂಗ್ ಇರುತ್ತಲ್ಲ ಅಲ್ಲಿವರೆಗೂ ಪ್ಲೀಟ್ಸ್ನ ಹಿಂಗೆ ಕಲೆಕ್ಟ್ ಮಾಡಿ ಇದೇ ಪ್ರಾಸೆಸಲ್ಲಿ ಪಿನ್ ಮಾಡ್ಕೊತೀವಿ. ಆ್ಯಂಡ್ ದೆನ್ ಒನ್ಸ್ ಫಾರ್ ಆಲ್ ಅದನ್ನು ಐರನ್ ಮಾಡಿದ್ರೆ ಮುಗಿಯುತ್ತೆ. ಅಂದಾಗಿ ಈ ಪ್ಲೀಟ್ ಮಾಡ್ತಿರೋದು ಬಂದು ವಿತೌಟ್ ಕ್ಲೈಂಟಲ್ಲಿ. ಆ್ಯಂಡ್ ನನ್ನ ಕ್ಲೈಂಟ್ ಟಾಪ್ ಸೈಜ್ ಬಂದು XXL ಬರುತ್ತೆ. XXL ಅವ್ರಿಗೆ ಇಷ್ಟೊಂದು ಮಾಡ್ಬೋದಾ ಅಂದರೆ ಎಸ್ ಆಫ್ ಕೋರ್ಸ್ ಮಾಡ್ಬೋದು. ಫಾಲೋ ಆಗಿ ಆ್ಯಂಡ್ ಸ್ಪ್ರೆಡ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.